ಮತ್ತೆ ಈ ಹಗರಣ ಏನು ಇಲ್ಲೇ ಇಲ್ಲ ಅಂತ ಹೇಳ್ತಾರಲ್ಲ, ಡಿ ಕೆ ಪರಮೇಶ್ವರ್ ಹೇಳ್ತಾರಲ್ಲ, ಈಗಾಗಲೇ ಸುಮಾರು 8-10 ಜನ ಜೈಲಲ್ಲಿ ಇದ್ದಾರೆ. ಹಗರಣನೇ ನಡೆದಿಲ್ಲ ಅಂದ್ರೆ ಅವರೆಲ್ಲ ಯಾಕೆ ಜೈಲಲ್ಲಿ ಅವರೇ? ಹಗರಣನೇ ನಡೆದಿಲ್ಲ ಅಂದ್ರೆ ಆ ಚಂದ್ರಶೇಖರ್ ಆತ್ಮಹತ್ಯೆ ಯಾಕೆ ಮಾಡ್ಕೋಬೇಕಾಯ್ತು? ಹಂಗಾರೆ ಅವನು ಒಬ್ಬ ದಲಿತ. ಹಗರಣನೇ ನಡೆದಿಲ್ಲ ಅಂದ್ರೆ ಪಾಪ ಚಂದ್ರಶೇಖರ್ ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕಾಯ್ತು? ಇವ್ರು 8-10 ಜನ ಯಾಕೆ ಜೈಲಲ್ಲಿ ಇರ್ಬೇಕಾಯ್ತು? ಈಗ ನಾನು ಡಿ ಕೆ ಶಿವಕುಮಾರ್ ಕೇಳ್ತೀನಿ, ಸಿದ್ದರಾಮಯ್ಯ ತೆಗೆದಾಕಿದ್ರಲ್ಲಪ್ಪ, ಅವ್ರನ್ನ ಮತ್ತೆ ಕ್ಯಾಬಿನೆಟ್ ಅಲ್ಲಿ ಸೇರ್ಸ್ಕೊಳಕ್ಕೆ ಏನಂತ ಗನಂದಾರಿ ಕೆಲಸ ಮಾಡಿದ್ರು ಹೇಳಿ? ಸರಿಯಾದಂತ ಒಂದು ಕಾರಣ ಕೊಡಿ ಅವನ್ ಸೇರ್ಸ್ಕೊಳಕ್ಕೆ. ಅವನೇನು ಅಣ್ಣಾ ಹಜಾರೇನಾ? ಏನ ದೊಡ್ಡ ವ್ಯಕ್ತಿಗಳು ಅವ್ರೇನ? ಏನ ಸಾಧನೆ ಮಾಡಿರೋನ? ಯಾವ ಕಾರಣಕ್ಕೋಸ್ಕರ ಸೇರಿಸ್ಕೊಂಡ್ರಿ? ಇಷ್ಟೆಲ್ಲ ಕೇಸು, ಕರಪ್ಷನ್ ಎಲ್ಲ ಇದ್ದು ನಿಮ್ಮದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರನೇ ಅವನ್ನ ವಜಾ ಮಾಡಿ ತೆಗೆದಾಕದ ಮೇಲೆ ಮತ್ತೆ ಸೇರಿಸ್ಕೊಂಡಿದ್ದೀರಲ್ಲ, ಕಾರಣ ಕೊಡಿ. ಈಶ್ವರಪ್ಪ ಘಟನೆ ಆದಾಗ ನಾವು ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಟ್ಟರು ಈಶ್ವರಪ್ಪನವರು. ಇದೇ ಕಾಂಗ್ರೆಸ್ ಅವರೇ ಹೋರಾಟ ಮಾಡಿದ್ರು, ವಾಪಸ್ ತಗೊಂಡ್ಲಿಲ್ಲ ಅವ್ರನ್ನ ಸರ್ಕಾರದಲ್ಲಿ. ಲಕ್ಷ್ಮಣ್ ಸವದಿ ಅವರು ಇದು ವಿಚಾರವಾಗಿ ಮೊಬೈಲ್ ನೋಡಿದ್ರು ಅಂತ ಇದೇ ಕಾಂಗ್ರೆಸ್ ಅವ್ರು ಗಲಾಟೆ ಮಾಡಿದ್ರು. ನಾವು 3 ಜನ ಮಂತ್ರಿನ ಒಂದೇ ಸರಿ ತೆಗೆದಾಕಿದ್ರಿ, ವಾಪಸ್ ತಗೊಂಡಿಲ್ಲ. ನೀವು ಕಾಂಗ್ರೆಸ್ ಅವರು ಈ ನಾಗೇಂದ್ರನ್ನ ಮತ್ತೆ ಸೇರ್ಪಡೆ ಮಾಡಕ್ಕೆ ಏನಂತದ್ದು ಕಾರಣ ಏನು? ಈ 187 ಕೋಟಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಹೋಗಿದೆ. ಅವನೇನ ನಮ್ಮ ಬಾಯಿ ಬಿಟ್ರೆ ನಮ್ಮ ಬಯಲಾಗ್ತೈತೆ. ನಮ್ಮ ಈ ಹಗರಣದ ಮೂಲ ಸೂತ್ರಧಾರಿಗಳು ಯಾರು ಅಂತ ಬಯಲಾಗ್ತೈತೆ ಅನ್ನೋ ದೃಷ್ಟಿಯಿಂದ ನೀವು ಅವನಿಗೆ ಕ್ಯಾಬಿನೆಟ್ಟಿಗೆ ತಗೊಂಡ್ರ? ಜನ ಕೇಳೋ ಪ್ರಶ್ನೆ. ಆದ್ರಿಂದ ಈ ಒಂದು ನಮ್ಮ ಸಂಘಟಿತ ಹೋರಾಟ, ನಾನು ಹೇಳ್ತಾ ಇದ್ದೀನಿ, ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಹೇಳ್ತಾ ಇದ್ದೀನಿ, ಈ ಬಾರಿ ನಮ್ಮ ಹೋರಾಟಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ. ನಾಗೇಂದ್ರ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ, ಪ್ರಶ್ನೆನೇ ಇಲ್ಲ. ನೋ ಕ್ವಶನ್ ಅಟ್ ಆಲ್, ನೋ ಆಲ್ಟರ್ನೇಟಿವ್. ಮಾಡಿಲ್ಲ ಅಂದ್ರೆ ಮುಂದಿನ ಅಧಿವೇಶನಲ್ಲೂ ಬಿಡಲ್ಲ ನಾವು. ಇದು ತಾರ್ಕಿಕ ಅಂತ್ಯಕ್ಕೆ ಬಿಜೆಪಿ ಡಿಸೈಡ್ ಮಾಡಿಬಿಟ್ಟಿದ್ದೀರಿ. ನಾವು ದಲಿತರ ಹಣ ತಿಂದ್ರೆ ಸರ್ಕಾರದಲ್ಲಿ ಇರಬಾರ್ದು ಅನ್ನೋ ಒಂದು ಮಾನದಂಡನ ಇನ್ನು ಮುಂದೆ ಶುರುವಾಗಬೇಕು. ಕರ್ನಾಟಕದ ವಿಧಾನಸಭೆಯಲ್ಲಿ ಇರಬೇಕು, ಸರ್ಕಾರದಲ್ಲಿ ಯಾರು ದಲಿತರ ಹಣ ನುಂಗ್ತಾರೋ ಅವ್ರು ಇರಬಾರ್ದು ಅನ್ನೋದು ಒಂದು ಮೆಸೇಜ್ ಕರ್ನಾಟಕಕ್ಕೆ ನಾವು ಕೊಟ್ಟಿದ್ದೀರಿ, ಯಶಸ್ವಿಯಾಗಿ ಕೊಟ್ಟಿದ್ದೀರಿ. ಯಶಸ್ವಿಯಾಗಿ ಹೋರಾಟ ನಮ್ಮೆಲ್ಲ ಶಾಸಕರು ವಿಧಾನಸಭೆ, ವಿಧಾನ ಪರಿಷತ್ತಲ್ಲಿ ಹೋರಾಟ ಮಾಡಿದಿರಿ. ನಮ್ಮ ಹೋರಾಟಕ್ಕೆ 100% ನಾಗೇಂದ್ರ ರಾಜೀನಾಮೆ ಆಗೇ ಆಗುತ್ತೆ. ಮತ್ತೆ ಸಾವಿರಾರು ಜನ ಕಾರ್ಯಕರ್ತರು ನಮ್ಮ ಜಿಲ್ಲೆಗಳಲ್ಲಿ, ಸಾವಿರಾರು ಜನ ಕಾರ್ಯಕರ್ತರು ನಮ್ಮ ಜಿಲ್ಲೆಗಳಲ್ಲಿ 1 ವಾರಗಳ ಕಾಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟ ಮಾಡಿದ್ದಾರೆ. ಇದರಿಂದ ನಾನು ಹೇಳ್ತಾ ಇದ್ದೀನಿ, ನಾಗೇಂದ್ರ ರಾಜೀನಾಮೆ ಬಿಟ್ಟು ಬೇರೆ ಆಲ್ಟರ್ನೇಟಿವ್ ಇಲ್ಲ ಅವ್ರಿಗೆ. ನಾಗೇಂದ್ರ ಮಸ್ಟ್ ಗೋ, ನೋ ಕ್ವಶನ್ ಅಟ್ ಆಲ್. ಹಂಗೇನ ಮಾಡಿಲ್ಲ ಅಂದ್ರೆ ನಾವು ಮುಖ್ಯಮಂತ್ರಿ ಮನೆಗೂ ಮುತ್ತಿಗೆ ಹಾಕ್ತೀರಿ, ಬಿಡಲ್ಲ. ಅವ್ರೇನನ್ನ ಇನ್ನೊಂದು ವಾರದ ಒಳಗಡೆ ಅಥವಾ 15 ದಿನದ ತೀರ್ಮಾನ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಮುಖ್ಯಮಂತ್ರಿ ಮನೆಗೂ ಮುತ್ತಿಗೆ ಹಾಕ್ತೀರಿ, ಬಿಡಲ್ಲ. ಇದನ್ನ ತಾರ್ಕಿಕ ಬಿಜೆಪಿ ಅಂಡ್ JDS NDA ಡಿಸೈಡ್ ಮಾಡಿದಿರಿ, ನಾವು ಇದನ್ನ ಬಿಡಲ್ಲ. 100% ರಾಜೀನಾಮೆ ಖಚಿತ.